ಮಾರ್ಟಿನ್ ಚಿತ್ರದ ನಿರ್ದೇಶಕ ಅರ್ಜುನ್ ರಿಂದ ನಿರ್ಮಾಪಕರಿಗೆ ಮೋಸ. ಲಕ್ಷ ಹಣ ಕಮಿಷನ್ ಪಡೆದರ ಮಾರ್ಟಿನ್ ನಿರ್ದೇಶಕ ಅರ್ಜುನ್. ಸಿಜಿ ವರ್ಕ್ಗೆ ಕೊಟ್ಟಿದ್ದ 2.5 ಕೋಟಿ ಹಣದಲ್ಲಿ ನಿರ್ದೇಶಕರಿಗೂ ಕಮಿಷನ್. ಮಾರ್ಟಿನ್ ನಿರ್ದೇಶಕ ಎಪಿ ಅರ್ಜುನ್ ಮೇಲೆ ಗಂಭೀರ ಆರೋಪ. ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಚಿತ್ರದ ಹೊಸ ವಿವಾದ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಚಿತ್ರ ಮಾರ್ಟಿನ್. ಡಿಜಿಟಲ್ ಟೆರೆನ್ ಕಂಪನಿಗೆ ಸಿಜಿ ವರ್ಕ್ಗಾಗಿ ಹಣ ನೀಡಿದ್ದ ನಿರ್ಮಾಪಕರು, ಆದರೆ ದುಡ್ಡು ಪಡೆದು ಕೆಲಸ ಮಾಡದೆ ವಂಚಿಸಿದ್ದ ಟೆರೆನ್ ಸಂಸ್ಥೆ. ಈ ಸಂಬಂಧ ಸುನಿಲ್ ರೆಡ್ಡಿ, ಸತ್ಯರೆಡ್ಡಿ ಎಂಬುವವರ ಮೇಲೆ ದೂರು ದಾಖಲಾಗಿದೆ. ಅರ್ಜುನ್ಗೆ ಕಮಿಷನ್ ನೀಡಿರುವುದಾಗಿ ಹೇಳ್ತಿರೋ ಆರೋಪಿ ಸುನಿಲ್ ರೆಡ್ಡಿ. ಮಾರ್ಟಿನ್ ಚಿತ್ರದ ನಿರ್ದೇಶಕ ಅರ್ಜುನ್ ಮೇಲೆ ಗಂಭೀರ ಆರೋಪ. ಈ ಹಿಂದೆಯೂ ಮಾರ್ಟಿನ್ ಚಿತ್ರತಂಡದಲ್ಲಿ ಮನಸ್ತಾಪಗಳ ಬಗ್ಗೆ ಗುಲ್ಲು. ನಿರ್ಮಾಪಕ ಉದಯ್ ಮೆಹ್ತಾ, ಅರ್ಜುನ್ ನಡುವೆ ಭಿನ್ನಾಭಿಪ್ರಾಯ. ನಟ ಧ್ರುವ ಸರ್ಜಾ ಡಬ್ಬಿಂಗ್ ವೇಳೆಯೂ ನಿರ್ದೇಶಕ ಅರ್ಜುನ್ ಗೈರು. ಅಕ್ಟೋಬರ್ 11ಕ್ಕೆ ವಿಶ್ವದಾದ್ಯಂತ ಮಾರ್ಟಿನ್ ಚಿತ್ರ ಬಿಡುಗಡೆ. ಅರೆಸ್ಟ್ ಆಗ್ತಾರಾ ಹೇಗೆ ಮಾರ್ಟಿನ್ ಡೈರೆಕ್ಟರ್ ಎಪಿ ಅರ್ಜುನ್? ಮಾರ್ಟಿನ್ ಚಿತ್ರದ ನಿರ್ದೇಶಕ ಅರ್ಜುನ್ ರಿಂದ ನಿರ್ಮಾಪಕರಿಗೆ ಮೋಸವಾಗಿದೆ. ಲಕ್ಷ ಹಣ ಕಮಿಷನ್ ಪಡೆದ ಮಾರ್ಟಿನ್ ನಿರ್ದೇಶಕ ಎಪಿ ಅರ್ಜುನ್ ಸಿಜಿ ವರ್ಕ್ಗೆ ಕೊಟ್ಟಿದ್ದ 2.5 ಕೋಟಿ ಹಣದಲ್ಲಿ ನಿರ್ದೇಶಕರಿಗೂ ಕಮಿಷನ್ ನೀಡಿದ್ದಾರೆ. ಮಾರ್ಟಿನ್ ನಿರ್ದೇಶಕ ಎಪಿ ಅರ್ಜುನ್ ಮೇಲೆ ಗಂಭೀರ ಆರೋಪ ವ್ಯಕ್ತವಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಚಿತ್ರದ ಹೊಸ ವಿವಾದ ಸೃಷ್ಟಿಯಾಗಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಚಿತ್ರ ಮಾರ್ಟಿನ್. ಡಿಜಿಟಲ್ ಟೆರೆನ್ ಕಂಪನಿಗೆ ಸಿಜಿ ವರ್ಕ್ಗಾಗಿ ಹಣ ನೀಡಿದ್ದ ನಿರ್ಮಾಪಕರು, ಆದರೆ ಟೆರೆನ್ ಸಂಸ್ಥೆ ದುಡ್ಡು ಪಡೆದು ಕೆಲಸ ಮಾಡದೆ ವಂಚಿಸಿದೆ. ಈ ಸಂಬಂಧ ಸುನಿಲ್ ರೆಡ್ಡಿ, ಸತ್ಯರೆಡ್ಡಿ ಎಂಬುವರ ಮೇಲೆ ದೂರು ದಾಖಲಾಗಿದೆ. ಅರ್ಜುನ್ಗೆ ಕಮಿಷನ್ ನೀಡಿರುವುದಾಗಿ ಹೇಳ್ತಿರೋ ಆರೋಪಿ ಸುನಿಲ್ ರೆಡ್ಡಿ. ಮಾರ್ಟಿನ್ ಚಿತ್ರದ ನಿರ್ದೇಶಕ ಎಪಿ ಅರ್ಜುನ್ ಮೇಲೆ ಗಂಭೀರ ಆರೋಪ ವ್ಯಕ್ತವಾಗಿದೆ. ಈ ಹಿಂದೆಯೂ ಮಾರ್ಟಿನ್ ಚಿತ್ರತಂಡದಲ್ಲಿ ಮನಸ್ತಾಪಗಳ ಬಗ್ಗೆ ಗುಲ್ಲೆಬ್ಬಿತ್ತು. ನಿರ್ಮಾಪಕ ಉದಯ್ ಮೆಹ್ತಾ ಹಾಗೂ ಅರ್ಜುನ್ ನಡುವೆ ಭಿನ್ನಾಭಿಪ್ರಾಯ ಎದುರಾಗಿತ್ತು. ನಟ ಧ್ರುವ ಸರ್ಜಾ ಡಬ್ಬಿಂಗ್ ವೇಳೆಯೂ ನಿರ್ದೇಶಕ ಅರ್ಜುನ್ ಗೈರಾಗಿದ್ದರು. ಇದೆಲ್ಲ ಒಂದು ಕಡೆ ಆದರೆ ಈ ಚಿತ್ರ ಅಕ್ಟೋಬರ್ 11ಕ್ಕೆ ವಿಶ್ವದಾದ್ಯಂತ ಬಿಡುಗಡೆಗೊಳ್ಳಲಿದೆ.